ಸ್ಟಾರ್ಟಿಂಗ್ ಇಂದ ತೋರಿಸ್ತೀನಿ. ನಾವು 3-4 ದಿವಸ ಕಂಟಿನ್ಯೂಸ್ ನಾವು ತೆಗಿಲೇ ಇಲ್ಲದಿದ್ರೆ ನಿಮಗೆ ಹ್ಯಾಂಡ್ ಬ್ರೇಕ್ ಜಾಮ್ ಆಗುವಂತ ಚಾನ್ಸಸ್ ಕೂಡ ಇರ್ತದೆ. ಇದರಲ್ಲಿ 6 ಏರ್ ಬ್ಯಾಗ್ಸ್ ಬರುತ್ತೆ ಸರ್. ಅದು ಲೈಟ್ ನ ಪೊಸಿಷನ್ ಮೇಲೆ ಕೆಳಗಡೆ ಮಾಡ್ಲಿಕ್ಕೆ ಸರ್. ಇದು ಇವಾಗ ಡಮ್ಮಿ ಇದೆ ಸರ್. ಇಲ್ಲಿ ಏನು ಆಪ್ಷನ್ ಸರ್? ಇದು ಪವರ್ ವಿಂಡೋ ಸರ್. ಮಾತಿರೇಗ್ಲ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಮಾಣಿಕ್ಯ ಮಿತ್ರ ವ್ಲಾಗ್ಸ್. ಇವತ್ತಿನ ಇನ್ನೊಂದು ಹೊಸ ವಿಡಿಯೋಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸ್ನೇಹಿತರೆ. ಇವತ್ತು ನಾನು ನಮ್ಮ ಈ ಶರವಂಗಲದ ಮಾರುತಿ ಸುಜುಕಿ ಶೋರೂಮಲ್ಲಿದ್ದೇನೆ. ಹಾಗೆಯೇ ಇಲ್ಲಿ ಒಂದು ಆಲ್ಟೋ K10 ಕಾರು ನಾವು ನೋಡ್ತಾ ಇದ್ದೇವೆ ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ಆಲ್ಟೋ K10 ಕಾರ್ನ ಸಂಪೂರ್ಣವಾಗಿರುವಂಥ ಮಾಹಿತಿಗಳನ್ನು ಪಡ್ಕೊಂಡು ಹೋಗುವ. ಅಂದಿಗೆ ಯಾಕೆ ನಾನು ವಾಹನಗಳ ಬಗ್ಗೆ ತಿಳಿಸ್ತಾ ಇದ್ದೇನೆ ಅಂತ ಹೇಳಿದರೆ, ಮಾರ್ಕೆಟಲ್ಲಿ ಸುಮಾರು ವಾಹನಗಳು ಬರ್ತಾ ಉಂಟು. ಯಾವ ಕಾರು ಬೆಸ್ಟ್, ಕಡಿಮೆ ಪ್ರೈಸಿಗೆ ಯಾವ ವಾಹನವನ್ನು ನಾವು ತಗೊಳ್ಬೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಸೊ ಹಾಗಿರುವಾಗ ಆಲ್ಟೋ K10 ಕಾರ್ನ ಬಗ್ಗೆ ಸಂಪೂರ್ಣವಾಗಿರುವಂಥ ಮಾಹಿತಿಗಳನ್ನು ಪಡ್ಕೊಂಡು ಹೋಗುವ. ಆಲ್ಟೋ K10 ಕಾರ್ನ ಸಂಪೂರ್ಣವಾಗಿರುವಂಥ ಮಾಹಿತಿ ಕೊಡಲಿಕ್ಕೆ ನಮ್ಮ ಜೊತೆ ಹರಿ ಕಿರಣ್ ಸರ್ ನಮ್ಮ ಜೊತೆಗಿದ್ದಾರೆ ಸ್ನೇಹಿತರೆ. ಇದು ಎಷ್ಟು CC ಸರ್? ಇದು 1000 cc ವೆಹಿಕಲ್ ಸರ್. 1000 cc ವೆಹಿಕಲ್, 3 ಸಿಲಿಂಡರ್ ವೆಹಿಕಲ್, 1000 cc. ನಿಮಗೆ ಒಳ್ಳೆ ಎಕಾನಮಿ ಕೊಡ್ತದೆ. ಎಷ್ಟು ಪ್ರೈಸಿಂದ ಸ್ಟಾರ್ಟ್ ಆಗ್ತದೆ? ಇದು ಅರೌಂಡ್ 475 ಇಂದ ಸ್ಟಾರ್ಟ್ ಆಗುತ್ತೆ ಸರ್. ನಿಮಗೆ ಆಕ್ಚುಲಿ ಆನ್ ರೋಡ್ ಪ್ರೈಸಲ್ಲಿ 475 ಸ್ಟಾರ್ಟ್ ಆಗ್ತದೆ. ಟಾಪ್ ಎಂಡಿಗೆ ಆಗುವಾಗ 6 lakh ತನಕ ಇದೆ VXi ಪ್ಲಸ್ಸಿಗೆ. ಹಾಗೆ ಇದರಲ್ಲಿ CNG ಬರ್ತದೆ? CNG ವೇರಿಯಂಟ್ ಬರುತ್ತೆ ಸರ್. ಬೇಸ್ ವೇರಿಯಂಟ್ LXi ಮತ್ತು ಅಲ್ಲಿ CNG ವೇರಿಯಂಟ್ ಬರ್ತದೆ. ಎಷ್ಟಾಗ್ತದೆ ಸರ್ ಅದಕ್ಕೆ? CNG ವೇರಿಯಂಟ್ ಅರೌಂಡ್ 530 ಬರುತ್ತೆ ಸರ್. ಕಲರ್ ಯಾವುದೆಲ್ಲ ಬರ್ತದೆ ಇದರಲ್ಲಿ? ಇದರಲ್ಲಿ ಟೋಟಲ್ 6 ಕಲರ್ ಬರ್ತದೆ ಸರ್. ವೈಟ್, ಸಿಲ್ವರ್, ಗ್ರೇ, ರೆಡ್, ಬ್ಲೂ ಮತ್ತೆ ಬ್ಲ್ಯಾಕ್ ಬರುತ್ತೆ ಸರ್. ಗ್ರೌಂಡ್ ಕ್ಲಿಯರೆನ್ಸ್ ಎಷ್ಟು ಸರ್ ಇದರದ್ದು? ಇದರದ್ದು 165 mm ಗ್ರೌಂಡ್ ಕ್ಲಿಯರೆನ್ಸ್ ಬರುತ್ತೆ ಸರ್. ಇದರ ಟೈರ್ ಸೈಜ್ ಬಂದು ನಿಮಗೆ 13 ಇಂಚ್ ವೀಲ್ ಬರುತ್ತೆ. ಮತ್ತೆ ನಿಮಗೆ 145/80R 13 ಟೈರ್ಸ್ ಅವೈಲೇಬಲ್ ಸಿಗುತ್ತೆ. ಇದು ಆಕ್ಚುಲಿ ಕಸ್ಟಮರ್ ವೆಹಿಕಲ್. ಕಂಪನಿ ಬಂದು 24 ತನಕ ಹೇಳ್ತಾರೆ ಸರ್. ನಿಮಗೆ ಇಲ್ಲಿ ಆನ್ ದ ಗೋ ನಿಮಗೆ 21-22 ತನಕ ಸಿಗುತ್ತೆ, ಆರಾಮ್ಸೆ ಸಿಗುತ್ತೆ. 1000 cc ವೆಹಿಕಲ್ ಮತ್ತೆ ಒಳ್ಳೆ ಪರ್ಫಾರ್ಮೆನ್ಸ್ ಸಿಗ್ತಾ ಇದೆ ಸರ್. CNG ಅಲ್ಲಿ ಎಷ್ಟು ಮೈಲೇಜ್ ಉಂಟು? CNG ಅಲ್ಲಿ ಅರೌಂಡ್ 33 ತನಕ ಕಂಪನಿ ಹೇಳ್ತದೆ ಸರ್. 33+ ಕಸ್ಟಮರ್ ಕ್ಲೈಮ್ ಮಾಡ್ತಾರೆ ಸರ್. ಇದರಲ್ಲಿ ಫ್ರಂಟಲ್ಲಿ ಫೋಗ್ ಲ್ಯಾಂಪ್ ಬರ್ತದೆ ಸರ್? ಇಲ್ಲ, ಫಾಗ್ ಲ್ಯಾಂಪ್ ಅವೈಲೇಬಲ್ ಬರೋದಿಲ್ಲ ಸರ್. ಇದಕ್ಕೆ ಆಪ್ಷನ್ ಕೂಡ ಇಲ್ಲ ಹಾಕುವ ಹಾಗೆ ಕಂಪನಿಯಲ್ಲಿ. ಹೆಡ್ಲೈಟ್ ಅದು ಹೆಲೋಜಿನ್ ಮಾತ್ರ ಅಲ್ಲ? ಹೆಲೋಜಿನ್ ಹೆಡ್ ಲ್ಯಾಂಪ್ಸ್ ಬರುತ್ತೆ ಸರ್. ಒಳ್ಳೆ ಬ್ರೈಟ್ ಬರುತ್ತೆ ನೈಟಿಗೆ. ನಿಮಗೆ ಸಿಂಗಲ್ ಚಿಕ್ಕ ಫ್ಯಾಮಿಲಿಗೆಲ್ಲ ಹೇಳಿ ಮಾಡಿಸಿದ ಗಾಡಿ ಸರ್. ಮತ್ತು ಸ್ಟಾರ್ಟಿಂಗ್ ನಿಮಗೆ ಇವಾಗ ಫಸ್ಟ್ ಟೈಮ್ ಬೈಯರ್ ಈಗ ಒಂದು ಪ್ಲ್ಯಾನಿಂಗ್ ಎಲ್ಲ ಮಾಡೋದಿದ್ರೆ ಆರಾಮ್ಸೆ ನಮಗೆ ಮೈಲೇಜ್ ಇದೆಲ್ಲ ಟೆನ್ಷನ್ ಮಾಡದೆ ಮತ್ತು ಮೇಂಟೆನೆನ್ಸಸ್ ದೊಡ್ಡ ಏನು ಬರೋದಿಲ್ಲ ಸರ್ ಕಂಪ್ಯಾರಿಟಿವ್ಲಿ ಬೇರೆದಕ್ಕೆ ಕಂಪೇರ್ ಮಾಡಿದರೆ. ಓಕೆ ಸರ್, ಎಷ್ಟು ಕಿಲೋಮೀಟ್ರಿಗೆ ಸರ್ವಿಸ್ ನಾರ್ಮಲಿ 1000 cc ವೆಹಿಕಲ್. ನಿಮಗೆ 1000 cc ನಿಮಗೆ ಫಸ್ಟ್ ಸರ್ವಿಸ್ 1000 ಕಿಲೋಮೀಟರ್ ಆರ್ 1 ಮಂತಿಗೆ ಬರುತ್ತೆ. ಅದು ನಿಮಗೆ ಜಸ್ಟ್ ಜನರಲ್ ಚೆಕಪ್ ಇರುತ್ತೆ ಮತ್ತು ವಾಶ್ ಇರುತ್ತೆ ನಿಮಗೆ. ಮತ್ತು ಸೆಕೆಂಡ್ ಸರ್ವಿಸ್ ಬಂದು 5000 ಕಿಲೋಮೀಟರ್ ಆರ್ 6 ಮಂತ್. ಅದರಲ್ಲಿ ವೀಲ್ ಅಲೈನ್ಮೆಂಟ್, ಬ್ಯಾಲೆನ್ಸಿಂಗ್ ಮತ್ತು ನಿಮಗೆ ಜನರಲ್ ಚೆಕಪ್, ವಾಶ್ ಬರುತ್ತೆ. ಮತ್ತು ನಿಮಗೆ 10,000 ಕಿಲೋಮೀಟ್ರಿಗೆ ಆರ್ 1 ಇಯರಿಗೆ ನಿಮಗೆ ಆಯಿಲ್ ಚೇಂಜ್ ಸರ್ವಿಸ್ ಬರುತ್ತೆ ಸರ್. ಆಯಿಲ್ ಚೇಂಜ್ ನಮಗೆ 10,000 ಕಿಲೋಮೀಟ್ರಿಗೆ ಆ ನಂತರ ಮಾಡ್ತಾ ಇರಬೇಕಾಗುತ್ತೆ. ಅಥವಾ ನಿಮಗೆ ಒಂದೊಂದು ವರ್ಷಕ್ಕೆ. ನಮಗೆ ರನ್ನಿಂಗ್ ಜಾಸ್ತಿ ಇದ್ದರೆ ಕಿಲೋಮೀಟ್ರ್ ನೋಡಬೇಕಾಗತ್ತೆ. ಇಲ್ಲ ರನ್ನಿಂಗ್ ಕಡಿಮೆ ಇದ್ದರೆ ನಮಗೆ ಟೈಮಲ್ಲಿ 1 ಇಯರ್ನ ಗ್ಯಾಪಲ್ಲಿ ನೋಡಿಕೊಂಡು ಮಾಡಿದರೆ ಆಯ್ತು ಸರ್. ಮತ್ತು ಅದು ಕೂಡ ಅಷ್ಟೇ, ನಮ್ಮ ಕಡೆಯಿಂದ ಕಾಲ್ ಬರುತ್ತೆ ಆ ಟೈಮಲ್ಲಿ, ಕಂಪನಿಯಿಂದನೇ ಕಾಲ್ ಬರುತ್ತೆ. ಇನ್ ಕೇಸ್ ಪಿಕ್ ಮಾಡಬೇಕಿದ್ರೆ ಡ್ರೈವರ್ಸ್ ಬಂದು ಪಿಕ್ ಮಾಡಿಕೊಂಡು ಸರ್ವಿಸ್ ಮಾಡಿ ವಾಪಸ್ ತಲುಪಿಸ್ತಾರೆ ಸರ್. ಇದು VXi ವೇರಿಯಂಟ್ ಅಲ್ಲ ಸರ್? ಹೌದು, ಇದು VXi ವೇರಿಯಂಟ್. ಇದರಲ್ಲಿ ನಿಮಗೆ ಫೀಚರ್ಸ್ ಹೇಳೋದಿದ್ರೆ ನಮಗೆ 2 ಡೋರ್ ಪವರ್ ವಿಂಡೋ ಬರುತ್ತೆ ಸರ್. ಇದಕ್ಕೆ ಸೆಂಟರ್ ಲಾಕ್ ಉಂಟು ಸರ್? ಸೆಂಟರ್ ಲಾಕ್ ಬರುತ್ತೆ ಸರ್. ಮ್ಯಾನ್ಯುವಲ್ ಸೆಂಟರ್ ಲಾಕ್ ಬರುತ್ತೆ. ಕೀಯಲ್ಲಿ ಸೆಂಟರ್ ಲಾಕ್, ಬಟನ್ಸ್ ಬರಲ್ಲ. ಬಟ್ ನಿಮಗೆ ಡ್ರೈವರ್ ಸೈಡ್ ಲಾಕ್ ಮಾಡಿದರೆ ಎಲ್ಲ ಕಡೆ ಲಾಕ್ ಆಗೋ ಥರ ನಿಮಗೆ ಬಟನ್ಸ್ ಇದು ಸೆಂಟರ್ ಲಾಕ್ ಬರುತ್ತೆ. ಮತ್ತು ನಿಮಗೆ ಇದರಲ್ಲಿ ಬೇಕಿದ್ರೆ ಎಡಿಷನಲ್ಲಿ ನಮಗೆ ಆಕ್ಸೆಸರೀಸಲ್ಲಿ ಹಾಕೋಬೋದು ಸರ್. ನಮಗೆ ಇದು ರಿಮೋಟ್ ಬೇಕಿದ್ರೆ. ಆಲ್ಟೋ K10 ಕಾರ್ನ ಒಳಗಡೆಯ ಇನ್ನರ್ ಫ್ಯೂಚರ್ ಯಾವ ಥರ ಉಂಟು ನೋಡುವ ಸ್ನೇಹಿತರೆ. ಹಾಗಾದರೆ ಈಗ ಡೋರ್ ಓಪನ್ ಮಾಡಿದ್ದೇನೆ. ಡೋರ್ ಓಪನ್ ಮಾಡಿದ ತಕ್ಷಣ ನಮಗಿಲ್ಲಿ ಡೋರಲ್ಲಿ ಕಾಣುವಂಥದ್ದು ನೀರಿನ ಬಾಟ್ಲಿ ಇಡುವಂಥದ್ದು, ಮತ್ತು ಕೂಡ ಒರಿಜಿನಲ್ ಬರುವಾಗ ಸ್ಪನ್ ಮ್ಯಾಟ್ ಬರುವಂಥದ್ದು ಸರ್? ಹೌದು, ಇದರಲ್ಲಿ ಸ್ಪನ್ ಮ್ಯಾಟ್ ಬರುವಂಥದ್ದು. ಇದು ವಿನೈಲ್ ಮ್ಯಾಟ್ ಹಾಕಿರುವಂಥದ್ದು, ಎಕ್ಸ್ಟ್ರಾ ಸ್ಪನ್ ಮ್ಯಾಟ್ ಬರುವಂಥದ್ದು ಇದರಲ್ಲಿ. ಅಂದರೆ ಮಾರುತಿ ಸುಜುಕಿಯಲ್ಲಿ ಎಲ್ಲ ಕಾರಲ್ಲೂ ಕೂಡ ಸ್ಪನ್ ಮ್ಯಾಟ್ ಅನ್ನ? ಎಲ್ಲ ಗಾಡಿಗಳಲ್ಲೂ ಅದೇ ತರ ಬರುತ್ತೆ. ಬೇರೆ ಕಂಪನಿಯದ್ದು ಮ್ಯಾಕ್ಸಿಮಮ್ ಎಲ್ಲ ಗಾಡಿಗಳಲ್ಲೂ ಸಹ ಸ್ಪನ್ ಮ್ಯಾಟೇ ಬರುತ್ತೆ. ಆ ನಂತರನೇ ವಿನೈಲ್ ಮ್ಯಾಟ್ ಎಲ್ಲ ಹಾಕುವಂಥದ್ದು. ಅದು ಯಾಕೆ ಸ್ಪನ್ ಮ್ಯಾಟ್? ಆಕ್ಚುಲಿ ಕಂಪನಿಯಿಂದ ವಿನೈಲ್ ಮ್ಯಾಟ್ ಹಾಕಿ ಕೊಂಡೇ ಬರುವುದಿಲ್ಲ ಸರ್. ಅದು ಆಕ್ಸೆಸರೀಸ್ ಅಲ್ಲಿ ಇಟ್ಟಿದ್ದಾರೆ ಸಪರೇಟ್. ನಮಗೆ ಕೆಲವು ಕಸ್ಟಮರ್ಸ್ಗೆ ಬೇಕು ಹೇಳ್ತಾರೆ, ಕೆಲವು ಕಸ್ಟಮರ್ ಬೇಡ ಹೇಳ್ತಾರೆ. ಅದಕ್ಕೋಸ್ಕರ ಅದನ್ನು ಆಕ್ಸೆಸರೀಸ್ ಅಲ್ಲಿ ಇಟ್ಟಿದ್ದಾರೆ ಸರ್. ಹಾಗೆ
ಇದರಲ್ಲಿ ಫೀಚರ್ ವೈಸ್ ಅಲ್ಲಿ ಹೇಳುದಿದ್ರೆ ನಮಗೆ ಇದರಲ್ಲಿ ಒಂದು AC ಪವರ್ ಸ್ಟೇರಿಂಗ್ ನಾರ್ಮಲ್ ಆಗಿ ಬಂದೇ ಬರುತ್ತೆ ಇವಾಗ ಬೇಸ್ ವೇರಿಯಂಟ್ LXi ವೇರಿಯಂಟ್ ಇಂದಾನೆ. ಮತ್ತೆ ಇಲ್ಲಿ ಮ್ಯೂಸಿಕ್ ಸಿಸ್ಟಮ್ ನಿಮಗೆ VXi ವೇರಿಯಂಟ್ಗೆ ಮ್ಯೂಸಿಕ್ ಸಿಸ್ಟಮ್ ಆ್ಯಡ್ ಆಗುತ್ತೆ. ಮ್ಯೂಸಿಕ್ ಸಿಸ್ಟಮ್ ಮತ್ತೆ ಸೆಂಟರ್ ಲಾಕ್ ಮ್ಯಾನ್ಯುವಲ್ ಸೆಂಟರ್ ಲಾಕ್ ಆ್ಯಡ್ ಆಗುತ್ತೆ. ಮತ್ತೆ ಇಂಟರ್ನಲ್ಲಿ ಅಡ್ಜಸ್ಟೇಬಲ್ ಮಿರರ್ಸ್ VXi ವೇರಿಯಂಟ್ ಅಲ್ಲಿ ಬರುವಂಥದ್ದು ಸರ್. ಅಲ್ಲಿ ಅಡ್ಜಸ್ಟ್ ಮಾಡಿ. ಹೌದು, ಇದರಲ್ಲಿ ನಮಗೆ ಒಳಗಡೆಯಿಂದಾನೆ ಅಡ್ಜಸ್ಟ್ ಮಾಡ್ಬೋದು. ನಮಗೆ ಈಗ ಇನ್ ಕೇಸ್ ಮಳೆ ಎಲ್ಲ ಬರೋದಿದ್ರೆ ಮಳೆ ಬರುವ ಟೈಮಲ್ಲಿ ಕ್ಲೋಸ್ ಮಾಡಿಕೊಂಡು ಇದು ಮಾಡಬೇಕು ಅಂತ ಇರೋದಿಲ್ಲ, ಓಪನ್ ಮಾಡಿ ಕೈ ಹಾಕಬೇಕು ಅಂತ ಇರೋದಿಲ್ಲ, ಇಲ್ಲೇ ಮಾಡಿಕೊಳ್ಬೋದು. ಮತ್ತು ಡಿಜಿಟಲ್ ಕ್ಲಸ್ಟರ್ ಬರುತ್ತೆ ಸರ್. ಇದರಲ್ಲಿ ನಿಮಗೆ ಸ್ಪೀಡೋಮೀಟರ್ ಎಲ್ಲ ನಿಮಗೆ ಡಿಜಿಟಲ್ ಆಗಿ ತೋರಿಸ್ತದೆ. ಮತ್ತು ಕಿಲೋಮೀಟರ್ಗಳು ಮತ್ತು ಇದರ ವಾರ್ನಿಂಗ್ ಲೈಟ್ಗಳು ಎಲ್ಲ ಈ ಥರ ಬರುತ್ತೆ ಸರ್. ಸೀಟ್ ಬೆಲ್ಟ್ ಇವಾಗ ರಿಮೈಂಡರ್ ಎಲ್ಲ ಕಂಪಲ್ಸರಿ ಇದ್ದೇ ಇರುತ್ತೆ. ಹೌದು, ಇದರಲ್ಲಿ ಇಂಡಿಕೇಟಿವ್ ಹಿಂದ್ಗಡೆ ಸಹ ತೋರಿಸ್ತದೆ ಸರ್. ಇಲ್ಲಿ ತೋರಿಸ್ತದೆ. ಹೌದು, ತೋರಿಸ್ತದೆ. ಬಟ್ ನಿಮಗೆ ಬಜಾರ್ ಆಗುವಂಥದ್ದು ಫ್ರಂಟ್ ಇದಕ್ಕೆ ಮಾತ್ರ ಬಜಾರ್ ಆಗ್ತದೆ. ಇದು ಟೋಟಲ್ 5 ಸೀಟರ್ ವೆಹಿಕಲ್ ಸರ್. 5 ಸೀಟರ್ ವೆಹಿಕಲ್, ಒಂದು ಚಿಕ್ಕ ಫ್ಯಾಮಿಲಿಗೆ ಹೇಳಿ ಮಾಡಿಸಿದ ಗಾಡಿ ಸರ್. ಇದರಲ್ಲಿ ಗೇರ್ ಕೂಡ ಬಂದು ಹೌದು 5 ಗೇರ್ ಬರುತ್ತೆ ಸರ್. 5 ಗೇರ್ AC ಸಿಸ್ಟಮ್ ಎಲ್ಲ ಈ ತರ ಬರುತ್ತೆ ಸರ್. ಬಟನ್ ಸಿಸ್ಟಮ್ ಅಲ್ಲಿ ಬರುತ್ತೆ AC. ಮತ್ತೆ ಇದೇನು ಆಪ್ಷನ್ ಸರ್? ಇದು ಪವರ್ ವಿಂಡೋ ಸರ್. ನಮಗೆ ಬೋತ್ ಪವರ್ ವಿಂಡೋ, ಫ್ರಂಟ್ ಇದು ಬೋತ್ ಪವರ್ ವಿಂಡೋ ಬರುತ್ತೆ. ಅದಕ್ಕೆ ಅದರ ಬಟನ್ ಇಲ್ಲಿ ಕೊಟ್ಟಿದ್ದಾರೆ ಸರ್. ಡೋರ್ ಅಲ್ಲಿ ಬರುವುದಿಲ್ಲ. ಡೋರ್ ಅಲ್ಲಿ ಬರುವುದಿಲ್ಲ ಸರ್. ಓಕೆ ಓಕೆ. ಕೆಲವರು ಬಂದು ಹುಡುಕ್ತಾರೆ ನಮಗೆ, ಅಂದ್ರೆ ಇದು ಹೊಸ ಇದು, ಬಟ್ ಮಿಡ್ಲ್ ಅಲ್ಲಿ ಕೊಟ್ಟಿದ್ದಾರೆ. ಬ್ಯಾಕ್ ಸೀಟಿಗೆ ಸರ್? ಬ್ಯಾಕ್ ಸೀಟಿಗೆ ನಾರ್ಮಲ್ ನಿಮಗೆ ಮ್ಯಾನ್ಯುವಲ್ ಇದು ಇರುವಂತದ್ದು. ಹೌದು, ರೊಟೇಷನ್. 2 ಡೋರ್ ಪವರ್ ವಿಂಡೋ ಬರುವಂಥದ್ದು. ಹಾಗೆ ಆಕ್ಚುಲಿ ಅವ್ರದ್ದು ಆಕ್ಸೆಸರೀಸ್ ಇದೆ, ಮೊಬೈಲ್ ಕನೆಕ್ಟ್ ಮಾಡ್ಲಿಕ್ಕೆ, ಮೊಬೈಲ್ ಅನ್ನು ಇಲ್ಲಿ ಇದು ಮೌಂಟ್ ಮಾಡ್ಲಿಕ್ಕೆ, ಇದನ್ನು ರಿಮೂವ್ ಮಾಡಿ ಫಿಕ್ಸ್ ಮಾಡುವಂಥದ್ದು ಒಂದು ಆಪ್ಷನ್ ಬರುತ್ತೆ ಸರ್ ಆಕ್ಸೆಸರೀಸ್ ಅಲ್ಲಿ. ಮೊಬೈಲ್ ಅಲ್ಲಿ ಇಡುವಂಥದ್ದು. ಮೊಬೈಲ್ ಅಂದ್ರೆ ಮೊಬೈಲ್ ಹೋಲ್ಡರ್ ಟೈಪ್ ಒಂದು ಬರ್ತಾ ಇತ್ತು ಮೊದಲು. ಈಗ ಅದು ಯೂಸೇಜ್ ಕಡಿಮೆ, ಬರ್ತಾ ಇಲ್ಲ. ಬಟ್ ಆ ಟೈಮಲ್ಲಿ ಇಟ್ಟದ್ದು ಸೇಮ್ ಅದೇ ತರ ಇದೆ ಸರ್. ಇದು ಇವಾಗ ಡಮ್ ಇದೆ ಸರ್. ಇಲ್ಲಿ ಇವಾಗ ಪೆನ್ ಡ್ರೈವ್ ಇದ್ದು ಮತ್ತೆ ಆಕ್ಸ್ ಇದು ಇಲ್ಲಿ ಆಪ್ಷನ್ ಇದೆ. ಹಾಗೆ ಇಲ್ಲದಿದ್ರೆ ನಾರ್ಮಲಿ ನಮಗೆ ಕೆಳಗಡೆ ಬರುತ್ತಲ್ಲ, ಈ ಸಿಸ್ಟಮ್ ಅಲ್ಲಿ ಈ ತರ ಇಲ್ಲಿ ಬರುತ್ತೆ. ಟಾಪ್ ಎಂಡ್ ವೇರಿಯಂಟ್ ಅಲ್ಲಿ ಆದ್ರೆ ಇಲ್ಲಿ ಬರುತ್ತೆ. ಮತ್ತೆ ಎಷ್ಟು ಏರ್ ಬ್ಯಾಗ್ ಉಂಟು ಸರಿ? 6 ಏರ್ ಬ್ಯಾಗ್ಸ್ ಬರುತ್ತೆ ಸರ್. 6 ಏರ್ ಬ್ಯಾಗ್ಸ್ ಈಗ ಬೇಸ್ ವೇರಿಯಂಟ್ ಇಂದಾನೆ ಕಂಪಲ್ಸರಿ ಸರ್, ಬಂದೇ ಬರುತ್ತೆ. ಇಲ್ಲ ಒಂದು ಇಲ್ಲಿ ಬರ್ತದೆ ಡ್ಯಾಶ್ ಅಲ್ಲಿ. ಇಲ್ಲಿ ಒಂದು ಇಲ್ಲಿ ಬರುತ್ತೆ, ಒಂದು ಇಲ್ಲಿ ಬರುತ್ತೆ ಸರ್. ಮತ್ತೆ ನಿಮಗೆ 2 ಫ್ರಂಟ್ ಸೀಟ್ ನ ಸೈಡ್ ಅಲ್ಲಿ ಬರುತ್ತೆ. ಈ ಸೈಡ್ ಅಲ್ಲಿ 2 ಸೈಡ್ ಅಲ್ಲಿ ಬರುತ್ತೆ. ಮತ್ತೆ ನಿಮಗೆ ಪಿಲ್ಲರ್ಸ್ ಅಲ್ಲಿ ಬರುತ್ತೆ. ಫ್ರಂಟ್ ಇದೆ 2 ಪಿಲ್ಲರ್ ಗಳಲ್ಲಿ ಬರುತ್ತೆ ಸರ್. ಈಗ ನೀವು ಎಷ್ಟು ಫೀಟ್ ಹೈಟ್ ಇದ್ದೀರಿ ಸರ್? ನಾನು 5.8 ಇದ್ದೇನೆ ಸರ್. 5.8 ಇದ್ರು ಕೂಡ ಮೇಲೆ ಇಷ್ಟು ಇದು ಬರುತ್ತೆ ಸರ್, ಚೇಂಜಸ್ ಬರುತ್ತೆ. 6 ಫೀಟ್ ಇದ್ದವರಿಗೆ ಕೂಡ ಸ್ವಲ್ಪ ಆರಾಮ್ಸೆ ಕೂರ್ಬೋದು ಸರ್. ಅಂದ್ರೆ ಅವರವರ ಸಿಟ್ಟಿಂಗ್ ಪೊಸಿಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಅದರಲ್ಲಿ ಅಂದ್ರೆ ನಾರ್ಮಲಿ 6 ಫೀಟ್ ಇದ್ದವರು ಸಹ ಇದನ್ನು ಡ್ರೈವ್ ಮಾಡ್ತಾರೆ ಸರ್. ಇಷ್ಟು ಸ್ಪೇಸ್ ಆರಾಮ್ಸೆ ಬರುತ್ತೆ ಸರ್. ಇಲ್ಲಿ ಕೂಡ ಎಷ್ಟು ಸ್ಪೇಸ್ ಉಂಟು. ಇಲ್ಲಿ ಕೂಡ ಆರಾಮ್ಸೆ ಇಲ್ಲಿ ಕೂತ್ಕೊಳ್ಬೋದು. ಕೂತಿದ್ದೇನೆ ಸ್ನೇಹಿತರೆ. ಆದರೂ ಕೂಡ ಇಲ್ಲಿ ಬೇಕಾದಷ್ಟು ಗ್ಯಾಪ್ ಉಂಟು. ನಾನು ಕೂಡ ಕಾಲನ್ನು ಸ್ಟ್ರೈಟ್ ಆಗಿ ಎದುರುಗಡೆ ಇಷ್ಟು ಕಂಫರ್ಟೇಬಲ್ ಆಗಿ ಕಾಲನ್ನು ಇಡ್ಬೋದು. ಸಣ್ಣ ಮಕ್ಕಳಿಗೂ ಕೂಡ ಇದರಲ್ಲಿ ಆರಾಮ್ಸೆ ಕೂತ್ಕೊಳ್ಬೋದು. ಇಲ್ಲ, ಇದಕ್ಕೆ ನೈಟ್ ವಿಷನ್ ಅಂತ ಬರಲ್ಲ ಸರ್. ಹ್ಯಾಂಡ್ ಬ್ರೇಕ್ ನಾವು ಯಾವ ಸಂದರ್ಭದಲ್ಲಿ ಯೂಸ್ ಮಾಡಬೇಕು ಅಂದರೆ, ಮನೆಯಲ್ಲಿ ಈಗ ನಾವು ಹೋಗಿ ಪಾರ್ಕಿಂಗ್ ಮಾಡಿ ಮನೆಯಲ್ಲಿ ವೆಹಿಕಲನ್ನು ಆಫ್ ಮಾಡಿರ್ತೇವೆ, ಆಗ ಹ್ಯಾಂಡ್ ಬ್ರೇಕ್ ಎಲ್ಲಿಬೇಕಾ? ಡೈಲಿ ಇಡುವ ಜಾಗದಲ್ಲಿ ನಿಮಗೆ ಇಡಬೇಕು ಅಂತಿಲ್ಲ ಸರ್. ನಿಮಗೆ ಅಂದರೆ ಹ್ಯಾಂಡ್ ಬ್ರೇಕ್ ಆಗಿ ನಾವು 3-4 ದಿವಸ ಕಂಟಿನ್ಯೂಸ್ ನಾವು ತೆಗಿಲೇ ಇಲ್ಲದಿದ್ದರೆ ನಿಮಗೆ ಹ್ಯಾಂಡ್ ಬ್ರೇಕ್ ಜಾಮ್ ಆಗುವಂಥ ಚಾನ್ಸಸ್ ಕೂಡ ಇರ್ತದೆ. ಹೌದು. ನಿಮಗೆ ಅಂದರೆ ನಿಮಗೆ ಯಾವುದೇ ಒಂದು ಪ್ಲೇಸಲ್ಲಿ ಅರ್ಜೆಂಟಿಗೆ ಹೋಗಿ ಬರ್ತೀರಿ, ಏನಾದರೂ ಸ್ಲೋಪ್ ಇದೆ ಅಥವಾ ಯಾವುದೋ ಒಂದು ನಮ್ಮ ಅನ್ನೋನ್ ಪ್ಲೇಸಲ್ಲಿ ಹೋಗಿ ಇಡ್ತೇವೆ ಅಂತ ಹೇಳಿದರೆ ನಮ್ಮ ಸೇಫ್ಟಿ ಪರ್ಪಸ್, ವೆಹಿಕಲ್ ಸೇಫ್ಟಿ ಪರ್ಪಸ್ ನಾವು ಹಾಕುವಂಥದ್ದು. ಹೌದು. ಡೈಲಿ ಮನೆಯಲ್ಲಿ ಇಡುವಾಗ ಹಾಕಬೇಕು ಅಂತಿಲ್ಲ ಸರ್. ಇದು ಎಕ್ಸ್ ಶೋರೂಮ್ ಪ್ರೈಸ್ ಬಂದು 4 lakhನ ಒಳಗಡೆ ಬರುತ್ತೆ. ಹಾಗೆ ಕೂತಾಗ ಇದು ಎಂತ ಸರ್, ವಾಟರ್ ಬಾಟ್ಲೆ? ಹೌದು, ವಾಟರ್ ಬಾಟಲ್ ನಿಮಗೆ ಇಲ್ಲಿ ಮೌಂಟ್ ಮಾಡ್ಬೋದು ಸರ್. ಇದರಲ್ಲಿ ನಿಮಗೆ ಟಾಪ್ ಎಂಡ್ ವೇರಿಯಂಟ್ ಇಲ್ಲದ್ರೆ 4 ಸ್ಪೀಕರ್ ಬರುತ್ತೆ. ಇದರಲ್ಲಿ ನಿಮಗೆ ಇದರ ಬ್ಲೂಟೂತ್ ಕನೆಕ್ಟಿವಿಟಿ ಡೈರೆಕ್ಟ್ ಮೊಬೈಲಿಗೆ ಅವೈಲೇಬಲ್ ಸಿಗುತ್ತೆ. ಆಕ್ಚುಲಿ ಸ್ಟಾರ್ಟಿಂಗ್ ಇಂದ ತೋರಿಸ್ತೀನಿ.
ಇವಾಗ ಇಲ್ಲಿ ಮೆನುಗೆ ಹೋದ್ರೆ ಸೌಂಡ್ ಸೆಟ್ಟಿಂಗ್ಸ್, ಬ್ಲೂಟೂತ್ ಸೆಟ್ಟಿಂಗ್ಸ್, ಸಿಸ್ಟಮ್ ಸೆಟ್ಟಿಂಗ್ಸ್ ಅಂತ ಬೇರೆ ಬೇರೆ ಬರುತ್ತೆ. ನಮಗೆ ಇವಾಗ ಸೌಂಡ್ ಸೆಟ್ಟಿಂಗ್ಸಲ್ಲಿ ಈಕ್ವಲೈಸರ್, ಬಾಸ್, ಟ್ರೆಬಲ್ ಈ ಥರದ ಆಪ್ಷನ್ಸ್ ಬರುತ್ತೆ. ನಮಗೆ ಇನ್ ಕೇಸ್ ಇವಾಗ ಇದು VXA ವೇರಿಯಂಟ್, ಇದರಲ್ಲಿ 2 ಸ್ಪೀಕರ್ ಬರುತ್ತೆ. ಇನ್ ಕೇಸ್ ನೀವು ಇವಾಗ ಎಕ್ಸ್ಟ್ರಾ 2 ಸ್ಪೀಕರ್ ಹಿಂದ್ಗಡೆ ಹಾಕೋದಿದ್ರೆ ಇಲ್ಲಿ ಸ್ಪೀಕರ್ ಕಾನ್ಫಿಗರೇಷನ್ ಅಲ್ಲಿ 2 ಸ್ಪೀಕರ್ ಇದ್ದದನ್ನು 4 ಸ್ಪೀಕರ್ ಇಟ್ಕೋಬೇಕಾಗುತ್ತೆ. ನಿಮಗೆ ಬ್ಲೂಟೂತ್ ಸೆಟ್ಟಿಂಗ್ಸ್ ಅಲ್ಲಿ ನಮಗೆ ಪೇರ್ ಮಾಡಲಿಕ್ಕೆ ಇನಿಷಿಯಲ್ ಸೆಟ್ಟಿಂಗ್ಸ್, ಪ್ಯಾರಿಂಗ್ ಈ ಆಪ್ಷನ್ಸ್ಗಳು ಬರುತ್ತೆ. ಈಗ ಪ್ಯಾರಿಂಗ್ ಮೊಬೈಲ್ನ ಇವಾಗ ಕನೆಕ್ಟ್ ಮಾಡಬೇಕಿದ್ರೆ ಪ್ಯಾರಿಂಗಿಗೆ ಹೋಗ್ಬಿಟ್ಟು ಇಲ್ಲಿ ನೇಮ್ ಆ್ಯಂಡ್ ಪಾಸ್ ಕೀ ಕೊಟ್ಟು ಪೇರ್ ಮಾಡ್ಕೋಬೋದು. ಇದಕ್ಕೆ ಪಾಸ್ ಕೀ ಬೇಕಿದ್ರೆ ಚೇಂಜ್ ಮಾಡಿಕೊಳ್ಳಿಕ್ಕೆ ಆಪ್ಷನ್ ಕೂಡ ಇಲ್ಲೇ ಬರುತ್ತೆ. ಬ್ಲೂಟೂತ್ ಇದೆಲ್ಲ ಕಂಪ್ಲೀಟ್ ಇಲ್ಲೇ ಆಪ್ಷನ್ಸ್ ಬರುತ್ತೆ. ಹೊಸ ಮೊಬೈಲ್ ಪೇರ್ ಮಾಡೋದಾದ್ರೆ, ಹೊಸ ಕಾರು ಹೊಸ ಮೊಬೈಲ್ ಪೇರ್ ಮಾಡೋದಾದ್ರೆ ಅದೇ ಪ್ಯಾರಿಂಗಿಗೆ ಹೋಗಿ ಇಲ್ಲಿ ನೇಮ್ ಆ್ಯಂಡ್ ಪಾಸ್ ಕೀ ಅಂತ ಕೊಟ್ಟರೆ ನಿಮಗೆ ಇಲ್ಲಿ ಮಾರುತಿ ಸುಜುಕಿ ಅಂತ ಬರುತ್ತೆ. ಮಾರುತಿ ಸುಜುಕಿ ಅಂತ ಇನ್ನು ನಾವು ಮೊಬೈಲಲ್ಲಿ ಸರ್ಚ್ ಮಾಡುವಾಗ ಮಾರುತಿ ಸುಜುಕಿ ಅಂತ ಬರ್ತದೆ. ಅದನ್ನ ಇಲ್ಲಿ ಪಾಸ್ ಕೀ ಕೇಳಿದ್ರೆ 0000 ಅಂತ ಕೊಟ್ಟರೆ ಆಯ್ತು. ಈ ಪಾಸ್ವರ್ಡ್ ಬೇಕಿದ್ರೆ ಚೇಂಜ್ ಮಾಡ್ಲಿಕ್ಕೆ ಸಹ ಆಪ್ಷನ್ ಉಂಟು ಇಲ್ಲಿ, ಎಡಿಟ್ ಪಾಸ್ ಕೀ ಅಂತ. ಹಾಗೆ ಎಷ್ಟು ಲೀಟರ್ ಬೂಟ್ ಸ್ಪೇಸ್? ಇದರಲ್ಲಿ ಬೂಟ್ ಸ್ಪೇಸ್ 214 ಲೀಟರ್ಸ್ ಬರುತ್ತೆ ಸರ್. ನಿಮಗೆ VXI ಪ್ಲಸ್ ವೇರಿಯಂಟ್ ಅಲ್ಲಾದ್ರೆ ಇದರಲ್ಲಿ ಪಾರ್ಸೆಲ್ ಟ್ರೇ ಇನ್ಬಿಲ್ಟ್ ಬರುತ್ತೆ. VXIಗೆ ಆದ್ರೆ ಅದರಲ್ಲಿ ಇನ್ಬಿಲ್ಟ್ ಬರಲ್ಲ, ಅದು ಆಕ್ಸೆಸರೀಸ್ ಅಲ್ಲಿ ಬೇಕಿದ್ರೆ ಹಾಕೋಬಹುದು ಸರ್. ಹಾಗೆ ವೀಲ್ ಕ್ಯಾಪ್ ಇನ್ಬಿಲ್ಟ್ ಬರುತ್ತೆ ಸರ್ ವೆಹಿಕಲ್ಗೆ. ಮತ್ತೆ ನಿಮಗೆ ಸ್ಪೇರ್ ವೀಲ್ ಬಂದು ಇಲ್ಲೇ ಕೆಳಗಡೆ ಬರುತ್ತೆ ಸರ್. ಅದು ಎಲ್ಲದರಲ್ಲಿ ಇರ್ತದಲ್ಲ? ಇದರಲ್ಲಿ ನಿಮಗೆ ಆಲ್ಟೋ ಕೇಟನಲ್ಲಿ ಎಲ್ಲದರಲ್ಲೂ ಬರುತ್ತೆ ಸರ್. ಇದು ರಿಫ್ಲೆಕ್ಟರ್, ಏನಾದರೂ ಇನ್ ಕೇಸ್ ಆಫ್ ಬ್ರೇಕ್ ಡೌನ್ ಪ್ಲೇಸಲ್ಲಿ ನಮಗೆ ಇಡ್ಲಿಕ್ಕೋಸ್ಕರ ರಿಫ್ಲೆಕ್ಟರ್ ಇನ್ಬಿಲ್ಟ್ ಬರುತ್ತೆ. ಅದೆಲ್ಲ ಕಂಪಲ್ಸರಿ ವೆಹಿಕಲಲ್ಲಿ. ಮತ್ತು ಟೂಲ್ಸ್ ಬರುತ್ತೆ ವೆಹಿಕಲ್ಸ್ನ. ಮತ್ತು ಇದರ ಜಾಕ್ ಬಂದು ಡ್ರೈವರ್ ಸೀಟ್ ಕೆಳಗಡೆ ಬರುತ್ತೆ ಸರ್. ಜಾಗ ಕೂರುವಂಥ ಜಾಗ ಅಲ್ಲಿ ಕರೆಕ್ಟ್ ಆಗಿಲ್ಲ, ಅದಕ್ಕೋಸ್ಕರ ಇಲ್ಲಿ ಪ್ಲೇಸ್ ಮಾಡಿದ್ದಾರೆ ಅದನ್ನು. ಇಲ್ಲಿ ಕಂಫರ್ಟೇಬಲ್ ಆಗಿ ಉಂಟು. ಹೌದು. ಬ್ಯಾಕ್ ಡಿಕ್ಕಿ ಮತ್ತು ಬೂಟ್ ಸ್ಪೇಸ್ ಮತ್ತು ಪೆಟ್ರೋಲದ್ದು ಇಲ್ಲಿ. ಎದುರುಗಡೆ ಇಂಜಿನ್ ಬೇಕಂದ್ರೆ ಆಪ್ಷನ್ ಇಲ್ಲಿ ಓಪನ್ ಮಾಡುವಂಥದ್ದು. ಅದು ಲೈಟ್ನ ಪೊಸಿಷನ್ ಮೇಲೆ ಕೆಳಗಡೆ ಮಾಡಲಿಕ್ಕೆ ಸರ್, ಮೇಲೆ ಕೆಳಗಡೆ ಮಾಡಲಿಕ್ಕೆ ಬರ್ತದೆ ಅದರಲ್ಲಿ. ಅಂದ್ರೆ ನಮ್ಮ ಸ್ವಲ್ಪ ಅಪ್ ಮಾಡಬೇಕು ಅಂತ ಹೇಳಿದ್ರೆ ಅದು ಮಾಡ್ಲಿಕ್ಕೆ ಆಗ್ತದೆ. ನಮ್ಮ ಸಿಟ್ಟಿಂಗ್ ಪೊಸಿಷನ್ಗೆ ಸೂಟ್ ಆಗುವ ಹಾಗೆ ಅದನ್ನು ನಮಗೆ ಮೇಲೆ ಕೆಳಗಡೆ ಮಾಡಿಕೊಳ್ಳಿಕ್ಕೆ ಆಪ್ಷನ್ ಬರುತ್ತೆ ಸರ್. ಡಿಕ್ಕಿಗೆ ನಾವು ಕೀಯಲ್ಲಿ ಹಾಕಿ ಲಾಕ್ ಮಾಡುವಂಥದ್ದು, ಕೀಯಲ್ಲಿ ಅನ್ಲಾಕ್ ಮಾಡೋದು, ಅಥವಾ ಇಲ್ಲಿ ಒಂದು ಬಟನ್ ಬರ್ತದೆ, ಇದನ್ನು ನಿಮಗೆ ಪುಲ್ ಮಾಡುವ ಮುಖಾಂತರ ಡಿಕ್ಕಿಯನ್ನು ಓಪನ್ ಮಾಡಲಿಕ್ಕೆ ಆಗ್ತದೆ. ಕಂಪನಿ ಬ್ಯಾಟ್ರಿ ಯಾವುದು ಬರುವುದು ಸರ್? ಅದು ಹೇಳಲಿಕ್ಕೆ ಆಗೋದಿಲ್ಲ ಸರ್. ಒಂದೊಂದು ಟೈಮಲ್ಲಿ ಒಂದೊಂದು ಬರುತ್ತೆ. ನಮಗೆ ವೆಂಡರ್ ಚೇಂಜ್ ಆಗ್ತಾ ಇರ್ತಾರೆ, ಅಲ್ಲಿ ಪ್ಲ್ಯಾಂಟಲ್ಲಿ ಚೇಂಜ್ ಆಗಿ ಬರುವಂಥದ್ದು ಸರ್. ಎಷ್ಟು ಸಮಯ ಅದಕ್ಕೆ ವಾರಂಟಿ ಇರ್ತದೆ? ಅದು 2 ಇಯರ್ಸ್ ಬರುತ್ತೆ ಸರ್. ಹಾಂ ಹೌದು. ವೈಪರ್ನ ನೀರು ಸ್ನೇಹಿತರೆ ಮಾಮೂಲಿ ನೀರು ಹಾಕಿದ್ರು ಸಾಕಲ್ಲ, ಬೇಕಾದ್ರೆ ಕೆಲವರು ಸೋಪ್ ಆಯಿಲ್ ಕೂಡ ಹಾಕ್ತಾರಲ್ಲ ಕ್ಲೀನ್ ಮಾಡಬೇಕು ಅಂತ ಹೇಳಿದರೆ. ಸೀದಾ ಬಂದು ಆಯಿಲ್ ಈ ಥರ ಬಂದು ಇಲ್ಲಿ ಇದರಲ್ಲಿ ಗ್ಲಾಸಿಗೆ ಸ್ಪ್ರೇ ಆಗ್ತದೆ. K10 ಕಾರ್ನ ಬಗ್ಗೆ ಒಂದು ಮಾಹಿತಿಗಳನ್ನು ಪಡ್ಕೊಳ್ಳುವ ಪ್ರಯತ್ನ ಮಾಡಿದ್ದೇವೆ ಸ್ನೇಹಿತರೆ. ನಿಮ್ಮ ಅನಿಸಿಕೆಗಳು ಏನಾದರೂ ಇದ್ದರೆ, ಮುಂದೇನಾದರೂ ಮಾಹಿತಿಗಳು ಬೇಕು ಅಂತ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ. ಅದೇ ನಾವು ತಿಳಿಸಿದಂಥ ಮಾಹಿತಿಯಲ್ಲಿ ಏನಾದರೂ ಸ್ವಲ್ಪ ಆಚೀಚೆ ಎಲ್ಲ ಇರ್ಬೋದು ಸ್ನೇಹಿತರೆ. ಏನಾದರೂ ಅಂದರೆ ನಾವೀಗ ಒಂದು ಗಾಡಿಯನ್ನು ನೋಡಿ ಮಾಹಿತಿ ಕೊಡ್ತಾ ಇರುವಂಥದ್ದು ನಮಗೆ ತಿಳಿದಿರುವ ಮಾಹಿತಿ. ಆದರೆ ಇದನ್ನು ಕಾರನ್ನು ಓಡಿಸಿ ಅನುಭವ ಪಡೆದವರ ಮಾಹಿತಿ ಬೇರೆಯೇ ಇರ್ತದೆ. ಇದನ್ನು ವರ್ಷಗಟ್ಟಲೆ ನೋಡಿ ಅನುಭವ ಪಡ್ಕೊಂಡು ಆನಂತರ ಇದು ಹೀಗೆ ಅಂತ ಒಂದು ಹೇಳುವಂಥ ಒಂದು ಎಕ್ಸ್ಪೀರಿಯೆನ್ಸ್ ಬೇರೆ ಇರ್ತದೆ. ಸೊ ಹಾಗೆಯೇ ಸ್ನೇಹಿತರೆ, ನೀವು ಓಡಿ ರನ್ನಿಂಗ್ ಮಾಡಿಸಿ ಇದರ ಎಕ್ಸ್ಪೀರಿಯೆನ್ಸ್ ಕೂಡ ಪಡೆದವರು ಇರ್ತೀರಿ. ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕೂಡ ಕಮೆಂಟ್ ಮೂಲಕ ಮುಕ್ತವಾಗಿ ತಿಳಿಸಿ ಸ್ನೇಹಿತರೆ. ಹಾಗೆಯೇ ಮುಂದಿನ ಇನ್ನೊಂದು ಹೊಸ ವಿಡಿಯೋದ ಜೊತೆ ಮತ್ತೆ ಭೇಟಿಯಾಗುವ. ಅಲ್ಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಲೈಕ್, ಕಮೆಂಟ್, ಶೇರ್ ಎಲ್ಲವನ್ನು ಮಾಡಿ ಸ್ನೇಹಿತರೆ. ಮುಂದಿನ ಇನ್ನೊಂದು ಹೊಸ ವಿಡಿಯೋದ ಜೊತೆ ಮತ್ತೆ ಭೇಟಿಯಾಗುವ. ಧನ್ಯವಾದಗಳು.